2023ರ ವಿಧಾನಸಭೆ ಚುನಾವಣೆಯಿಂದಲೂ ಕೂಡ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಹೇಳ್ಕೊಂಡೇ ಬರ್ತಾ ಇದೆ. ಸ್ವಪಕ್ಷದಲ್ಲೇ ಪಕ್ಷದ ಒಳಗಡೆ ಯಾವುದೇ ರೀತಿ ಹೇಳಿಕೆ ಬೇಡ, ವಿರುದ್ಧವಾದಂಥ ಸ್ಟೇಟ್ಮೆಂಟ್ ಬೇಡ ಅಂತೇಳಿ ಸ್ವಪಕ್ಷರ ವಿರುದ್ಧವೇ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರ್ತಾರೆ. ಅದು ಕೂಡ ಮುಂದುವರೆದಿದೆ. ಇದೇ ವಿಚಾರವಾಗಿ ಬಿಜೆಪಿ ಹಿರಿಯ ನಾಯಕರ ಸಭೆಯಲ್ಲಿ ಗಂಭೀರ ಚರ್ಚೆ ಆಗಿದೆ. ಮತ್ತೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಚರ್ಚೆ ನಡೆದಿದೆ. ಯತ್ನಾಳ್ ಹೇಳಿಕೆ ಕುರಿತು ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ವರಿಷ್ಠರ ಮೂಲಕ ಯತ್ನಾಳ್ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಯತ್ನಾಳ್ರನ್ನ ನಿರ್ಧಾರ ಮಾಡಲಾಗಿರೋದು. ಯತ್ನಾಳ್ ಮಾತುಗಳ ಬಗ್ಗೆ ವರಿಷ್ಠರ ಗಮನಕ್ಕೆ ತರೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಯತ್ನಾಳ್ ಬಗ್ಗೆ ವರಿಷ್ಠರು ಏನು ಬೇಕಿದ್ರೂ ತೀರ್ಮಾನ ಮಾಡಲಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಭೆಯಲ್ಲಿ ಈ ಒಂದು ತೀರ್ಮಾನ ವ್ಯಕ್ತ ಆಗಿದೆ. ಪಕ್ಷದ ಪದಾಧಿಕಾರಿಗಳು ವ್ಯಕ್ತಪಡಿಸಿದಂಥ ಅಭಿಪ್ರಾಯವನ್ನು ವರಿಷ್ಠರ ಗಮನಕ್ಕೆ ತರೋದಕ್ಕೆ ತೀರ್ಮಾನ ಮಾಡಲಾಗಿದೆ. ನಿನ್ನೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಮಾಡಿದಂಥ ನೂತನ ಪದಾಧಿಕಾರಿಗಳು ಯತ್ನಾಳ್ ಮಾತಿನ ಕುರಿತು ವಿಡಿಯೋ ಸಮೇತ ವರಿಷ್ಠರ ಗಮನಕ್ಕೆ ತರಕ್ಕೆ ಸಭೆಯಲ್ಲಿ ಮುಂದಾಗಿದ್ದಾರೆ. ಈಗ ಹಿಂದೆಂದಲೂ ಕೂಡ ಪಕ್ಷದೊಳಗೆ ಆಂತರಿಕ ಬೇಗುದಿ. ಯತ್ನಾಳ್ ಯಾವಾಗಲೂ ಕೂಡ ಪಕ್ಷದ ಒಳಗಡೆ ಆಪೋಸಿಟ್ ಆಗಿ ಹೇಳಿಕೆಗಳನ್ನು ಕೊಡ್ತಿರ್ತಾರೆ, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಿರ್ತಾರೆ. ಈ ಬೆನ್ನಲ್ಲೇ ಅದು ಪಕ್ಷಕ್ಕೆ ಮೈನಸ್ ಆಗೋದ್ರಿಂದ, ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ, ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಆ ಯತ್ನಾಳ್ ಹೇಳಿಕೆ ಅಥವಾ ಪಕ್ಷದೊಳಗೆ ಇನ್ಯಾರೇ ಹೇಳಿಕೆಗಳನ್ನು ಕೊಟ್ಟರು ಅದನ್ನ ತಡೆದು ನಿಲ್ಲಿಸೋದಕ್ಕೆ ಸದ್ಯಕ್ಕೆ ಈಗ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷದೊಳಗಡೆ. ಈ ಬೆನ್ನಲ್ಲೇ ಈಗ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ, ವರಿಷ್ಠರ ಗಮನಕ್ಕೆ ತರೋದಕ್ಕೆ ಪಕ್ಷದ ಪದಾಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಯತ್ನಾಳ್ ಪಕ್ಷದ ವಿರುದ್ಧ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆಯೂ ಅಷ್ಟೇ, ಮೊನ್ನೆಯೂ ಕೊಟ್ಟಂಥ ಕರೋನಾ ವಿಚಾರವಾಗಿ ಕೊಟ್ಟಂಥ ಹೇಳಿಕೆ ಬಗ್ಗೆಯೂ ಕೂಡ ವಿಡಿಯೋ ಸಮೇತ ವರಿಷ್ಠರ ಮುಂದೆ ಇಡುವಂಥ ಪ್ರಯತ್ನವನ್ನು ಅಥವಾ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಪದಾಧಿಕಾರಿಗಳು ಮಾಡಬೇಕು ಅಂದ್ಕೊಂಡಿದ್ದಾರೆ. ಕಾದು ನೋಡಬೇಕು.